80 ಡೇಸ್ ಅಂತೂ ಬಿಗ್ ಬಾಸ್ ಅಲ್ಲಿ ಕಂಪ್ಲೀಟ್ ಮಾಡಿದ್ರಿ. ಬರ್ತ್ಡೇ ದಿನದವರೆಗೂ ಇರ್ತೀನಿ ಅಂತ ಹೇಳಿದ್ರಿ. ಬರ್ತ್ಡೇ ದಿನಾನೇ ಹೆಲ್ಮೆಟ್ ಆಗಿದ್ದು ಬೇಜಾರಾಗಿದ್ಯಾ ಅಂತ? ತುಂಬಾ ಬೇಜಾರಿದೆ ಅದು. ಅಂಡ್ ಫಿನಾಲೆವರೆಗೂ ಹೋಗ್ಬೇಕು ಅಂತ ಅನ್ಕೊಂಡು ಅದೇ ನಿಟ್ಟಿನಲ್ಲಿ ಆಟ ಆಡ್ತಾ ಇದ್ದೆ. ಬಟ್ ಬರ್ತ್ಡೇ ದಿನ ಹೊರಗಡೆ ಬಂದಿದ್ದು ಸಿಕ್ಕಾಬಡೆ ಬೇಜಾರಿದೆ. ಒಂಥರ ಕಾಸ್ಟ್ಲಿ ಗಿಫ್ಟ್ ಅನ್ಸ್ಬಿಡ್ತದು. ಓಕೆ, ಸೊ ವೆಲ್ಕಮಿಂಗ್ ಎಲ್ಲ ಹೇಗಿತ್ತು? ಬರ್ತ್ಡೇ ದಿನ ಒಂದ್ ಕಡೆ ಮಗ ಬಿಗ್ ಬಾಸ್ ಬಿಟ್ಟು ಬರ್ತಿದ್ದಾರೆ ಅನ್ನೋಂಥ ಒಂದು ಕೊರತೆ ಇರುತ್ತೆ ಅಪ್ಪ ಅಮ್ಮನಿಗೆ. ಇನ್ನೊಂದ್ ದಿನ ಬರ್ತ್ಡೇ ದಿನ ನಾವು ಮಗುನ್ ನೋಡ್ಕೋಬಹುದಲ್ಲ ಅನ್ನೋಂಥ ಆಸೆ ಇರುತ್ತೆ. ಸೊ ಯಾವ ರೀತಿ ಬ್ಯಾಲೆನ್ಸ್ ಮಾಡಿದ್ರು ಫ್ಯಾಮಿಲಿ ಮೆಂಬರ್ಸ್? ಅದೇ ರೀತಿ ನಿಮ್ಗೆ ಹೆಂಗೆ ಗ್ರ್ಯಾಂಡ್ ವೆಲ್ಕಮ್ ಸಿಕ್ತು ಮನೆ ಕಡೆಯಿಂದ ಅಂತ? ಪಾಪ ಅವ್ರಿಗೆಲ್ರಿಗೂ ಮಿಕ್ಸ್ ಫೀಲಿಂಗ್ಸ್ ಇತ್ತು. ಬಂದಿದ್ದು ಬೇಜಾರಿತ್ತು, ಬಟ್ ಬರ್ಡೇ ಸೆಲೆಬ್ರೇಟ್ ಮಾಡ್ಬೇಕು ಅನ್ನೋ ಖುಷಿ ಇತ್ತು. ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡ್ಕೊಂಡ್ರು. ಫುಲ್ ಜೋರಾಗಿ ಪಟಾಕಿ ಗಿಡಕ್ಕೆ ಎಲ್ಲ ಹೊಡೆದು ಇಡೀ ಏರಿಯಾ ಅವರೆಲ್ಲ ಸೇರಿದ್ರು. ಅಂಡ್ ನನ್ನ ಫ್ರೆಂಡ್ಸ್ ತುಂಬಾ ಮಿಸ್ ಮಾಡ್ಕೊತಾ ಇದ್ದೆ. ಅವರೆಲ್ಲರೂ ಇದ್ರು, ನನ್ನ ಅಪ್ಪ ಅಮ್ಮ ಇದ್ರು. ಸೊ ತುಂಬಾ ಗ್ರ್ಯಾಂಡ್ ವೆಲ್ಕಮಿಂಗ್ ಆಯ್ತು. ಓಕೆ, ಬಿಗ್ ಬಾಸ್ ಅಲ್ಲಿ ಶಿಶಿರ್ ಅವರು ಮಿಸ್ ಮಾಡ್ಕೊಂತಿರುವಂತದ್ದೇನು? ಐ ಥಿಂಕ್ ಇಡೀ ಮನೇಲಿ ಮಿಸ್ ಮಾಡ್ಕೊತಾ ಇದ್ದೀನಿ ನಾನು. ಮನೇಲಿರೋ ಅಷ್ಟು ಜನ ವ್ಯಕ್ತಿಗಳನ್ನ ಮಿಸ್ ಮಾಡ್ಕೊತಾ ಇದ್ದೀನಿ. ಯಾಕಂದ್ರೆ ಆ ಮನೇಲಿ ಪ್ರತಿಯೊಂದು ಕಡೆನೂ ನನಗೆ ಮೆಮೊರೀಸ್ ಇದೆ. ಸೊ ಅದೆಲ್ಲಾನು ಮಿಸ್ ಮಾಡ್ಕೊತಾ ಇದ್ದೀನಿ. ಓಕೆ, ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.